Hey! ಅವ್ರ ಕಡೆ ಬರ್ರಿ ಅಣ್ಣ ಇದೇ ಪ್ಲೇಸ್ ಇರಲಿ ಇಲ್ಲೇ ಹಾಕ್ರಿ ಎಲ್ಲರೂ ಹೋದ್ರೆ ಲೈಟಿಂಗ್ ಅತ್ತಾಗೊಂದು ಇತ್ತಾಗೊಂದು ನಮ್ಗೆ ಭಾಳ ಕನ್ಫ್ಯೂಸ್ ಈ ಪರೀಕ್ಷೆದವರು ಸಿಸಿ ಕ್ಯಾಮೆರಾ ಫುಟೇಜ್ ಕಳಿಸ್ತಲ್ಲ ಯೂನಿವರ್ಸಿಟಿಗೆ ಯೂನಿವರ್ಸಿಟಿಗೆ ಗೊತ್ತಾಗ್ಬೋದು ಸಮವಸ್ತ್ರ ಎಲ್ಲರಿಗೂ ಸಮಾನ ಇಲ್ಲ ಇಲ್ಲ ಸರ್ ಇಲ್ಲೇ ಸರ್ ಇದನ್ನು ಇದ್ರಾಗ ಕನೆಕ್ಟ್ ಮಾಡಿಸ್ಕೊಳ್ಳೋದು ಹಾಂ ಏನಿಲ್ಲ ಸರ್ ಹಂಗೇನಿಲ್ಲ ಹಾಂ ಸರ್ ಬರ್ರಿ ಇಲ್ಲ ಇವತ್ತು ಫಸ್ಟ್ ಡೇಟ್ ನಾನು ಮಾತುಗಳನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಶಾಲಾ ಕಾಲೇಜುಗಳು ಆರಂಭವಾಗಿರುವಂತದ್ದು. ಹೀಗಾಗಿ ಈ ಕನಕದಾಸ ಕಾಲೇಜಿನ ಮುಂಭಾಗದಲ್ಲಿ ಸೇರಿದ ಅನೇಕ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಒಳಗೆ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹಿಜಾಬ್ಗೆ ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿರುವ ವಿರೋಧ ಹಿನ್ನೆಲೆಯಲ್ಲಿ ಒಂದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಹಿಜಾಬ್ಗೆ ಅವಕಾಶವನ್ನು ಕೊಡಬಾರದು. ಈಗಾಗ ಸರ್ಕಾರ ಅವಕಾಶ ಈ ಹಿಂದಿನ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದ್ದ ಸಮಯದಲ್ಲಿ ಹಿಜಾಬ್ಗಳನ್ನು ಕ್ಲಾಸ್ರೂಮ್ನಲ್ಲಿ ಬ್ಯಾನ್ ಮಾಡಿತ್ತು. ಈಗ ಕಾಂಗ್ರೆಸ್ ನೇತೃತ್ವದ ಈ ರಾಜ್ಯ ಸರ್ಕಾರ ಮತ್ತೆ ಕ್ಲಾಸ್ರೂಮ್ಗಳಲ್ಲಿ ಮತ್ತೆ ಹಿಜಾಬ್ ಹಾಕ್ಕೊಂಡು ಬರ್ಬೋದು ಅನ್ನೋ ಒಂದು ಆದೇಶವನ್ನು ಮೊನ್ನೆ ಹೊರಡಿಸಿದೆ. ಇದರಿಂದ ಏನು ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಒಂದು ಪದ್ಧತಿ ಹಾಕ್ಕೊಂಡು ಬಂದಿದ್ದೇವೆ, ಇದಕ್ಕೆ ಚ್ಯುತಿ ಬರ್ತಾಯಿದೆ. ಸಮವಸ್ತ್ರ ಅಂದರೆ ಏನು? ಎಲ್ಲರೂ ಸಮಾನರಾಗಿ ಕಾಣಬೇಕು. ಯಾವುದೇ ಜಾತಿ ಮತ ಪಂಥ
ಬಡವ ಬಲ್ಲಿದ ಅನ್ನುವ ಒಂದು ಯಾವುದೇ ತಾರತಮ್ಯ ಅಲ್ಲಿ ಬರಬಾರ್ದು. ಆದರೆ ಈ ಸರ್ಕಾರ ಮಾಡ್ತಾ ಹೊಂಟಿದ್ದೇನೋ ಕೇವಲ ಮತ್ತು ಕೇವಲ ಮುಸ್ಲಿಮರ ಒಂದು ತುಷ್ಟೀಕರಣ ಮಾಡುವ ಅನ್ನೋ ದೃಷ್ಟಿಯಿಂದ, ಮುಸ್ಲಿಮರು ತುಷ್ಟೀಕರಣ ಮಾಡೋ ದೃಷ್ಟಿಯಿಂದ ಇವರು ಹಿಜಾಬ್ಗೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವ್ರು ಹೇಳ್ತಾರೆ ನಾವು ಕೇವಲ ಹಿಜಾಬ್ಗೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿಲ್ಲ, ಜನಿವಾರ, ರುದ್ರಾಕ್ಷಿ ಮತ್ತು ಇಷ್ಟಲಿಂಗ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಒಂದು ಮ್ಯಾನೇಜ್ ಮಾಡೋಕೆ ಹೋಗ್ತಾರೆ. ಈ ಸರ್ಕಾರದವ್ರಿಗೆ ಇಷ್ಟೇ ಹೇಳ್ತೀನಿ ನಾನು, ನಾವು ಇಷ್ಟಲಿಂಗ, ಜನಿವಾರ ಮತ್ತು ರುದ್ರಾಕ್ಷಿಗಳನ್ನು ಒಂದು ಒಳಗಡೆ ಹಾಕ್ಕೊತೀವಿ. ಇದು ಹಿಜಾಬ್ ಹಾಕೋದು ಉಪವಸ್ತ್ರ ಮೇಲ್ಗಡೆ ಕಾಣಿಸುವಂಥದ್ದು. ಅದಕ್ಕೆ ಈ ಕೋರ್ಟ್ನಲ್ಲಿ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಈ ಪ್ರಕರಣ ನಡೀತಾ ಇದೆ. ನಡಿ ಹೊತ್ತಿನಲ್ಲೂ ಕೂಡ ಇವರು ಈ ಆದೇಶವನ್ನು ಹಿಂಪಡೆದು ಮತ್ತೆ ಹಿಜಾಬನ್ನು ಮತ್ತು ಜಾರಿ ಮಾಡಿದ್ದಾರೆ. ಅದಕ್ಕೆ ನಾವು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ಜಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಕೇಸರಿ ಶಾಲ್ ವಿತರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಇವತ್ತು ಪ್ರಾರಂಭ ಮಾತ್ರ. ಇದು ಪ್ರಾರಂಭ. ಈ ಹಿಜಾಬದ ಒಂದು ಆದೇಶವನ್ನು ಹೊಳಿ ತೆಗೆಯುವ ಮಟ್ಟನೂ ನಾವೊಂದು ಈ ಅಭಿಯಾನವನ್ನು ಕೈಗೊಳ್ತೇವೆ ಅಂತೇಳಿ ಈ ಮೂಲಕ ನಾವು ತಿಳಿಪಡಿಸ್ತೇವೆ.